ಎಲ್ಲರಿಗೂ ನಮಸ್ಕಾರ. ನಾನು ಈ ಯಯಾತಿಯ ಕಥೆಯನ್ನು ಹೇಳ್ತಾ ಇದ್ದೇನೆ. ಈ ಶುಕ್ರಾಚಾರ್ಯರ ಬಗ್ಗೆ ನಾನು ನಿನ್ನೆ ಹೇಳಾಕತ್ತಿದ್ದೆ. ಶುಕ್ರಾಚಾರ್ಯ ಮಗಳು ದೇವಯಾನಿ ಆ ಬೃಹಸ್ಪತಿಯ ಮಗ ಕಚ್ಚನನ್ನು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇದು ಶುಕ್ರಾಚಾರ್ಯ ಗುರ್ತಕೈತಿ. ಅವ್ರು ಎಷ್ಟೋ ಸಲ ಆಕೆ ತಿಳಿಸಿ ಹೇಳಿದ್ರು ಆಕೆ ಕೇಳೋದಿಲ್ಲ. ಆಮೇಲೆ ಏನಾಗ್ತೈತಿ ಅಂದ್ರೆ, ಈ ರಾಕ್ಷಸ ಗಣಕ್ಕೆ ಈ ಕಚನನ್ನು ಶುಕ್ರಾಚಾರ್ಯರು ಅತಿಯಾಗಿ ಪ್ರೀತಿಸೋದು ಕಂಡು ಅವ್ರಿಗೇನಂತ ಮತ್ಸರ ಉಂಟಾಗ್ತೈತಿ. ಇವ್ರು ನಮಗಿಂತನೂ ಹೆಚ್ಚು ಆ ಕಚನನ್ನು ಮಾಡಾಕತ್ತಾರ. ಅವನಿಗೆಲ್ಲ ವಿದ್ಯೆಗಳನ್ನು ಇವ್ರು ಹೇಳಿಕೊಡಾಕತ್ತಾರ. ಮಗನಂತೆ ಅವರು ಅವನನ್ನು ಸಲಹಾಕತ್ತಾರ ಅಂತಂದು ಹೇಳಿ ಅವರು ಭಾಳ ಮತ್ಸರ ಉಂಟಾಗ್ತೈತಿ. ಆಮೇಲೆ ನಾಳೆ ಇವರೇನಾದ್ರು ಮೃತ ಸಂಜೀವಿನಿ ಮಂತ್ರವನ್ನು ಹೇಳಿದರು ಅಂತಂದ್ರೆ ನಾವೆಲ್ಲ ಶಕ್ತಿಹೀನರಾಗ್ತೀವಿ. ಅದಕ್ಕೇನು ಮಾಡೋದು ಅಂತಂದ್ರೆ ಈ ಕಚನನ ಕೊಂದು ಬಿಡೋನು ಅಂತಂದು ಹೇಳಿ ಅವ್ರು ಕೆಲವೊಬ್ಬರು ಮಂದಿ ಕೆಲವೊಂದು ಗುಂಪು ತಯಾರಾಕೈತಿ. ಏನು ಮಾಡ್ತಾರಂದ್ರೆ, ಕಚ ಪಕ್ಕದಲ್ಲಿರುವಂಥ ಅರಣ್ಯಕ್ಕೆ ಹೋಗಿ ಕಾಡು ಹೂಗಳನ್ನು ಪೂಜೆಗೆ ತರ್ತಿರ್ತಾನೆ. ಆನಂತರ ಸೌದೆಯನ್ನು, ಆ ಯಜ್ಞಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಅವನು ತರಕ್ಕಾಗಲಿಲ್ಲ ಹೋಗ್ತಾ ಇರ್ತಾನೆ. ಅವನು ಒಬ್ಬನೇ ಇರುವುದನ್ನು ನೋಡಿ ಒಂದು ಸಲ ರಾಕ್ಷಸರು ಏನು ಮಾಡ್ತಾರಂತಂದ್ರೆ ಅವನನ್ನು ಕೊಂದು ಬಿಡ್ತಾರೆ. ಕೊಂದು ಅವನ ದೇಹವನ್ನು ಬಿಸಾಡ್ಬಿಡ್ತಾರೆ. ಆಮೇಲೆ ಎಷ್ಟೊತ್ತಾದರೂ ಕಚ ಆ ಆಶ್ರಮಕ್ಕೆ ಬರೋದೇ ಇಲ್ಲ. ಅದನ್ನು ನೋಡಿ ಏನಂತಂದ್ರೆ ದೇವಯಾನಿಗೆ ಭಾಳ ಕಳವಳ ಆಗ್ತೈತಿ. ಯಾಕೋ ಬರಲಿಲ್ಲ ಕಚ, ಭಾಳ ಹೊತ್ತಾತು ಹೋಗಿ ಅಂತ. ಅವಳು ತಂದೆ ಕಡೆ ಹೇಳ್ತಾಳೆ, ಅವನಿನ್ನೂ ಬಂದೇ ಇಲ್ಲ ಅಂತೇಳಿ. ಆಮೇಲೆ ಶುಕ್ರಾಚಾರ್ಯ ಏನು ಮಾಡ್ತಾರಂತಂದ್ರೆ ಅವನನ್ನು ಭಾಳ ಪ್ರೀತಿ ಮಾಡ್ತಿರ್ತಾರಲ್ಲ, ಮಗಳನ್ನು ಕರ್ಕೊಂಡನ್ನು ಹೋಗ್ತಾರೆ. ಅರಣ್ಯ ಮಾರ್ಗವಾಗಿ ಹೋಗ್ತಾರೆ. ಅಲ್ಲಿ ಏನಂದ್ರೆ ಸ್ವಲ್ಪ ದೂರ ಹೋದ ಕೂಡಲೇ ಕಚನ ದೇಹ ತುಂಡು ತುಂಡಾಗಿ ಬಿದ್ದಿರೋದು ಕಾಣಿಸ್ತೈತಿ. ಅವ್ರೇನು ಮಾಡ್ತಾರಂದ್ರೆ ಆ ಎಲ್ಲ ಎಲುವುಗಳನ್ನು, ಮಾಂಸವನ್ನು ಎಲ್ಲ ಕೂಡಿ ಒಂದು ಕಡೆ ಗುಡ್ಡೆ ಹಾಕ್ತಾರೆ. ಹಾಕಿ ಮೃತ ಸಂಜೀವಿನಿ ಮಂತ್ರವನ್ನು ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದ ಕೂಡ ಕಚ ಎದ್ದು ಬರ್ತಾನೆ. ಎದ್ದು ಬಂದ ಕೂಡ ಏನಾಗ್ತೈತಿ, ತಮ್ಮ ಆಶ್ರಮಕ್ಕೆ ಹೋಗ್ತಾರೆ. ಮತ್ತು ಆವಾಗ ಈ ರಾಕ್ಷಸರಿಗೆ ಪುನಃ ಚಿಂತೆ ಆಕೈತಿ. ಅಲ್ಲ, ಕಚನನ್ನು ಇವ್ರು ಮತ್ತೆ ಬದುಕಿಸಿದ್ರಲ್ಲ, ಕಚ ಇರುತ್ತನ ನಮ್ಮ ಮಹತ್ವನ ಇರೋದಿಲ್ಲ. ಹೆಂಗಾದರೂ ಮಾಡಿ ಮತ್ತೆ ನಾವು ಕಚನನ್ನು ಕೊಲ್ಲಬೇಕು. ಅವ್ರು ಮತ್ತೆ ಅವನು ಬದುಕಿಸ್ದಂಗೆ ನಾವು ಕೊಲ್ಲಬೇಕು. ಈ ಸಲ ಒಂದು ಯೋಜನೆಯನ್ನು ಹಾಕ್ಕೋಬೇಕು ಅಂತಂದು ಹೇಳಿ ಅವ್ರು ವಿಚಾರ ಮಾಡ್ತಾರೆ. ಮತ್ತು ಕಚ ಒಬ್ಬನೇ ಸಿಕ್ಕಾಗಿ ಏನು ಮಾಡ್ತಾರಂದ್ರೆ ಆ ಕಚನನ್ನು ಕೊಲ್ತಾರವರು. ಈ ಸರಿ ಕೊಂದವನ ದೇಹವನ್ನು ಹಂಗೆ ಬಿಡೋದಿಲ್ಲ ಅವರು. ಅವನ್ನೆಲ್ಲನೂ ಗುಡ್ಡೆ ಹಾಕಿ ಅದಕ್ಕೆ ಉರಿ ಹಚ್ಚಿ ಸುಟ್ಟು ಬಿಡ್ತಾರೆ. ಸುಟ್ಟ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಅದರ ಬೂದಿಯನ್ನು ಮಧ್ಯದೊಳಗೆ ಬೆರೆಸಿ ಅದನ್ನು ಶುಕ್ರಾಚಾರ್ಯನ ಕುಡಿಸ್ಬಿಡ್ತಾರೆ. ಕಚ ಇದ್ದವ ಶುಕ್ರಾಚಾರ್ಯ ಹೊಟ್ಟೆಯನ್ನು ಸೇರಿದ. ಶುಕ್ರಾಚಾರ್ಯಗೆ ಗೊತ್ತಾಗೋದಿಲ್ಲ, ಮಧ್ಯ ಅಂದ್ಕೊಳ್ಳೇನೋ ಅವ್ರು ಕುಡಿದು ಬಿಡ್ತಾರೆ. ಆಮೇಲೆ ಎಷ್ಟೊತ್ತಾದರೂ ಕಚ ಬರಲಿಲ್ಲ ಅಂತಂದು ಕೂಡಲೇ ದೇವಯಾನಿಗೂ ಚಿಂತೆ ಆಕೈತಿ. ಶುಕ್ರಾಚಾರ್ಯ ಕೂಡ ಚಿಂತೆ ಆಗ್ತೈತಿ, ಯಾಕೋ ಬರಲೇ ಇಲ್ಲ. ಮತ್ತು ರಾಕ್ಷಸರು ಏನಾದರೂ ಅವನು ಅಪಚಾರ ಮಾಡಿದ್ರೇನೋ ಅಂತಂದು ಹೇಳಿ ಚಿಂತೆ ಆಕೈತಿ. ಆವಾಗ ಅವ್ರು ಏನು ಮಾಡ್ತಾರಂತಂದ್ರೆ ಅವ್ರಿಗೆ ದಿವ್ಯ ದೃಷ್ಟಿ ಇರ್ತೈತಿ. ಭಾಳ ತಪೋಬಲ ಇದ್ದದ್ರಿಂದ ತಮ್ಮ ತಪೋಬಲದಿಂದ ದಿವ್ಯ ದೃಷ್ಟಿಯನ್ನು ಅವರು ಉಪಯೋಗ ಮಾಡಿ ನೋಡ್ತಾರೆ, ವಿಚಾರ ಮಾಡ್ತಾರೆ. ಆವಾಗ ಆ ಮಧ್ಯದ ಮುಖಾಂತರ ಕಚ ತಮ್ಮ ಹೊಟ್ಟೆಯನ್ನು ಸೇರಿರೋದು ಅವ್ರಿಗೆ ಗುರ್ತಕ್ಕೈತಿ. ಇದೇನಾಯ್ತು ಅಂತಾರೆ ಇವರು. ನಾನು ಅವ್ರು ಕೊಟ್ಗಳು ಕುಡಿದು ಬಿಟ್ನಲ್ಲ, ಕಚ ನನ್ನ ಹೊಟ್ಟೆಯನ್ನು ಸೇರಿದ್ನಲ್ಲ, ಎಂಥ ಒಳ್ಳೆಯ ಹುಡುಗ, ವಿಧೇಯ ವಿದ್ಯಾರ್ಥಿ, ವಿನಯವಂತ ಅಂತಂದು ಹೇಳಿ ಅವ್ರು ಭಾಳ ಹಳಹಳಿ ಆಗ್ತೈತಿ. ದೇವಯಾನಿಗೆ ಈ ವಿಷಯವನ್ನು ಹೇಳಿದ ಕೂಡಲೇ ಅಕ್ಕಿ ಅಂತೂ ಬಹಳಷ್ಟು ಏನಂತಾರ ಕಚನ ಮೊದಲ ಪ್ರೀತಿ ಮಾಡ್ತಿರ್ತಾಳೆ. ಈಗ ಅವ್ನು ಕಚ ಅವ್ರ ಹೊಟ್ಟೆಯನ್ನು ಸೇರ್ಯಾನ ಅಂತಂದ ಕೂಡಲೇ ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಭಾಳ ಏನು ಮಾಡ್ತಾಳೆ, ದುಃಖಿಸ್ತಾಳೆ. ಇಲ್ಲ, ಕಚ ಬೇಕೇ ಬೇಕು, ಬದುಕಿಸ್ಲೇಬೇಕು, ನೀವೇ ಹೆಂಗಾದ್ರೂ ಮಾಡಿ ನೀವು ಕಚನನ ಬದುಕಿಸ್ಲೇಬೇಕು ಅಂತೇಳಿ ಹಠ ಹಿಡಿತಾಳೆ. ಆವಾಗ ಅವ್ರಿಗೇನೂ ತಿಳಿಯಂಗಿಲ್ಲ, ಹೆಂಗೆ ಮಾಡಬೇಕು. ಆಗ ಅವರು ದೇವಯಾನಿಗೆ ಹೇಳ್ತಾರೆ, ನೀ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ಕೋಬೇಕೀಗ. ನಾನು ಬೇಕು ಅಂತಂದ್ರೆ ಕಚ ನನ್ನ ಹೊಟ್ಟೆಯೊಳಗನೇ ಇರಬೇಕು, ಅವ್ನು ಹೊರ ಬರೋಕ್ಕಾಗೋದಿಲ್ಲ. ನಿನಗೆ ಕಚನ ಬೇಕು ಅಂತಂದ್ರೆ ನಾ ಸಂಜೀವಿನಿ ಮಂತ್ರ ಹೇಳ್ತೀನಿ, ಕಚ ನನ್ನ ಹೊಟ್ಟೆಯನ್ನು ಹರಿದು ಹೊರಗೆ ಬರ್ತಾನೆ, ನಾ ಸತ್ತು ಹೊಕ್ಕೇನೆ. ಅದಕ್ಕೆ ಎರಡರಲ್ಲಿ ಒಂದು ಆಯ್ಕೆಯನ್ನು ನೀವು ಮಾಡ್ಕೊ ಅಂತ ಹೇಳ್ತಾರೆ.
ಆದರೆ ಆಕೆ ಕೇಳೋದೇ ಇಲ್ಲ. ಇಲ್ಲ, ನಮಗಿಬ್ಬರೂ ಬೇಕು, ಕಚ್ಚನೂ ಬೇಕು, ನೀನೂ ಬೇಕು. ಭಾಳ ಹಠ ಹಿಡಿತಾಳೆ. ಎಷ್ಟು ತಿಳಿಸಿಡಿದ್ರು ಕೇಳಂಗಿಲ್ಲ. ಕೊನೆಗೆ ಅನ್ನ ನೀರನ್ನು ಬಿಟ್ಟು ಅವಳೇನಂತಾರೆ ಉಪವಾಸ ಕೊಂಡಿರ್ತಾಳೆ. ನನಗಿಬ್ಬರೂ ಬೇಕು, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನಗಿಬ್ಬರನ್ನು ನೀವು ಬದುಕಿಸಲೇಬೇಕು ಅಂತೇಳಿ. ಆವಾಗ ಶುಕ್ರಾಚಾರ್ಯಗೆ ಒಂದು ಉಪಾಯ ಹೊಳಿತೈತಿ. ಆ ಉಪಾಯ ಏನು ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೀನಿ. ಈಗ ಇಲ್ಲಿಗೆ ಮುಗಿಸೋಣ.